ಮೊದಲನೇದಾಗಿ ಮೇಷರಾಶಿಯವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಬಹಳ ಅಂತ ಹೇಳ್ತೇವೆ. ಆ ಮೇಷರಾಶಿಯ ಅಧಿಪತಿನೇ ಮಂಗಳ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಲ್ಲವನ್ನೂ ಕೂಡ ಅವರು ಶಕ್ತಿಯಿಂದನೇ ಮಾಡ್ತಾರೆ ಅನ್ನತಕ್ಕಂಥ ವ್ಯಕ್ತಿತ್ವ. ಯುಕ್ತಿ ಬಲ ಕಡಿಮೆ, ಶನಿ ಮಹಾತ್ಮರ ಒಂದು ದೃಷ್ಟಿ ಇರೋದ್ರಿಂದ, ಸಾಡೆ ಸಾತಿ ಇರೋದ್ರಿಂದ ಸ್ವಲ್ಪ ಕಳ್ಕೊಳ್ಳುವಂತಹ ನಷ್ಟದಾಯಕ ಫಲಗಳನ್ನು ಹೆಚ್ಚಿರುತ್ತೆ. ರಾಹು ಕಾಲದ ಒಂದು ಪೂಜೆ ಅಮ್ಮನವರಿಗೆ ಬಹಳ ಪ್ರಿಯವಾದಂಥದ್ದು. ಹಾಗಾಗಿನೇ ನಿಮಗೆ ಆದಷ್ಟು ಸ್ವಲ್ಪ ಒಳ್ಳೆಯದಾಗುವಂಥ ಸಾಧ್ಯತೆಗಳಿರುತ್ತೆ. ಈ ಕಾರ್ಯಕ್ರಮದ ಮೂಲಕ 12 ರಾಶಿಗಳ ವರ್ಷ ಭವಿಷ್ಯದ ಫಲ ಹಾಗೆ 2026ರ ವರ್ಷದ ಫಲವನ್ನು ಹೇಗಿದೆ ಅಂತ ಹೇಳಿ ನೋಡೋಣ. ಸರಿ ಗುರುಗಳೇ, ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ರಿ. ಏನಂದ್ರೆ ನಾವಿನ್ನು 2025ರಲ್ಲಿ ಇದ್ದೀವಿ. ಆಂಗ್ಲದವ್ರ ಪ್ರಕಾರ ನಾವೀಗ 2026ಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಆದ್ರೂ ಕೂಡ ಲೋಕಾರೂಢಿ ನಮ್ಮ ಭವಿಷ್ಯ ಹೇಗಿರುತ್ತೆ ಏನು ಅನ್ನುವಂಥದ್ರ ಬಗ್ಗೆ. ಈಗ ಮೊದಲನೇದಾಗಿ ಮೇಷರಾಶಿ, ಇವರ ಒಂದು ಅಂದ್ರೆ ಕಷ್ಟ ನಷ್ಟಗಳಾಗಿರ್ಬೋದು, ಸುಖ ದುಃಖಗಳಾಗಿರ್ಬೋದು, ಹೇಗಿದೆ ಅಂತ ಹೇಳಿ. ಮೇಷರಾಶಿಯವರು ಮೊದಲನೇದಾಗಿ ಪ್ರಾರಂಭಿಕ ರಾಶಿ ಅಂತ ಹೇಳ್ತೇವೆ. ಮೇಷರಾಶಿಯವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಬಹಳ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಆ ಮೇಷರಾಶಿಯ ಅಧಿಪತಿನೇ ಮಂಗಳ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಲ್ಲವನ್ನೂ ಕೂಡ ಅವರು ಶಕ್ತಿಯಿಂದನೇ ಮಾಡ್ತೀನಿ ಅನ್ನತಕ್ಕಂಥ ವ್ಯಕ್ತಿತ್ವ. ಯುಕ್ತಿ ಬಲ ಕಡಿಮೆ, ಯಾಕಂದರೆ ಮಂಗಳ ಕ್ಷತ್ರಿಯವಾಗಿರ್ತಕ್ಕಂಥ ಗ್ರಹ. ಹಾಗಾಗಿನೇ ಧೈರ್ಯನೂ ಕೂಡ ಹಾಗೆ, ಧೈರ್ಯ, ಶೌರ್ಯ, ಪರಾಕ್ರಮ. ಆದರೆ ನಿಜವಾಗ್ಲೂ ನೀವು ಗಮನಿಸಬೇಕು, ನಿಮ್ಮ 12ನೇ ಮನೆಯಲ್ಲಿ ಸಾಡೆ ಸಾತಿಯ ಪ್ರಭಾವ ಇದೆ. ಶನೇಶ್ವರ ಮಹಾರಾಜರು 12ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ಶನಿ ಎಗಲೇರಿದಾಗ ನಾವೆಲ್ಲ ತೆಗ್ಗಿ ನಡಿಬೇಕು ಅಂತ ಹೇಳಿ ಹಿಂದೆ ಹಿರಿಯರು ಹೇಳ್ತಾ ಬಂದಿದ್ದಾರೆ, ಗುರು ಹಿರಿಯರು. ಹಾಗಾಗಿನೇ ನಾವುಗಳು ಕೂಡ ಅಷ್ಟೇ ಶನಿ ಮಹಾತ್ಮರ ಒಂದು ದೃಷ್ಟಿ ಇರೋದ್ರಿಂದ, ಸಾಡೆ ಸಾತಿ ಇರೋದ್ರಿಂದ ಸ್ವಲ್ಪ ಕಳ್ಕೊಳ್ಳುವಂತಹ ನಷ್ಟದಾಯಕ ಫಲಗಳನ್ನು ಹೆಚ್ಚಿರುತ್ತೆ. ಹೆಚ್ಚಿಗೆ ಹೂಡಿಕೆ ಮಾಡೋದನ್ನು ಅಥವಾ ದೊಡ್ಡ ನವೀನವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದನ್ನು ತಕ್ಕ ಮಟ್ಟಿಗೆ ಸ್ವಲ್ಪ ನೋಡಿಕೊಂಡು ತಮ್ಮ ಶಕ್ತಿಯನ್ನು ಇದ್ದಷ್ಟು, ಇವತ್ತು ನಿಮ್ಮಲ್ಲಿ ಆರ್ಥಿಕವಾಗಿ ಇದೆಯಾ, ಮಾಡಲಿಕ್ಕೆ ಶಕ್ತಿ ಇದೆಯಾ ಅಷ್ಟನ್ನು ಮಾತ್ರ ಮಾಡಿ ಓವರ್ ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಆರ್ಥಿಕವಾಗಿಯೂ ಕೂಡ ನಷ್ಟ ಅನುಭವಿಸುವಂತಹ ಸಾಧ್ಯತೆಗಳು ಇದೆ. ಹಾಗೆ ಗುರುವಿನ ಬಲನು ಕೂಡ ಈ ನಮ್ಮ ಮೇಷರಾಶಿಗೆ ಇಲ್ಲದೇ ಇರತಕ್ಕಂತಹ ಕಾರಣ 11ರಲ್ಲಿ ರಾಹುವಿನ ಪ್ರಭಾವ ಚೆನ್ನಾಗಿದೆ. 11ರಲ್ಲಿ ರಾಹುವಿನ ಪ್ರಭಾವ ಇರೋದರಿಂದ ಹಾಗಾಗಿ ಸ್ವಲ್ಪ ನಿಮಗೆ ಹಳೆಯ ಕೆಲಸ ಕಾರ್ಯಗಳು ಸ್ವಲ್ಪ ನಿಮಗೆ ಸುಧಾರಣೆ ಆಗ್ಬೋದು. ಹಳೆಯ ಕೆಲಸ ಕಾರ್ಯಗಳು ನೀವು ಭಾಳ ಪ್ರಯತ್ನ ಪಟ್ಟಿರ್ತೀರ, ಈ ಸಂದರ್ಭದಲ್ಲಿ ಸ್ವಲ್ಪ ಚೇತರಿಕೆಗಳನ್ನು ಕಾಣಬಹುದು. ಹಾಗೆ ಸ್ವಲ್ಪ ಆರೋಗ್ಯದ ಕಡೆ ನಿಮಗೆ ಗಮನ ಇರಬೇಕು. ಮಾಡುವಂಥ ಕೆಲಸ ಕಾರ್ಯದ ಮೇಲೆ ನೇರವಾಗಿರ್ತಕ್ಕಂಥ ದೃಷ್ಟಿಯಿಂದ ಶನಿಯ ಒಂದು ಫಲನೂ ಕೂಡ ಇದೆ. ರೋಗ ಋಣ ಭಯ ಅಂತ ಹೇಳ್ತೇವೆ ನಾವು. ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಇದ್ದಕ್ಕಿದ್ದ ಹಾಗೆ ಸಾಲಗಳಾಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು, ವಿನಾಕಾರಣ ಹಾಸ್ಪಿಟ್ಲಿಗೆ ತಿರುಗುವಂತಹ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇರುತ್ತೆ. ಈ ಮೇಷರಾಶಿಯವರಿಗೆ 100ಕ್ಕೆ ಸುಮಾರು 65-70 ಭಾಗದಷ್ಟು ಸ್ವಲ್ಪ ಅನಿಷ್ಟ ಫಲಗಳಿದ್ದು, ಸುಮಾರು 30-35 ಭಾಗದಷ್ಟು ಉತ್ತಮ ಫಲಗಳಿದೆ. ಹಾಗಾಗಿ ಮೇಷರಾಶಿಯವರು ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ ಅಂತ ಹೇಳಿದ್ರೆ ಜಗನ್ಮಾತೆ ಚೌಡೇಶ್ವರಿ ಉಗ್ರದೇವತೆಯ ಉಪಾಸನವನ್ನು ಮಾಡಿ ಶುಕ್ರವಾರ ರಾಹುಕಾಲದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ಬಿಟ್ಟು ಒಂದು ಪೂಜೆ ಮಾಡಿದರೆ ಆದಷ್ಟು ರಾಹುವಿನ ಪ್ರಭಾವನೂ ಕೂಡ ನಿಮಗೆ ಕೆಲಸ ಮಾಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ರಾಹು ಲಾಭದಲ್ಲಿರುವಾಗ ಶುಕ್ರವಾರದ ರಾಹುಕಾಲದ ಒಂದು ಪೂಜೆ ಅಮ್ಮನವರಿಗೆ ಬಹಳ ಪ್ರಿಯವಾದಂಥದ್ದು. ಹಾಗಾಗಿನೇ ನಿಮಗೆ ಆದಷ್ಟು ಸ್ವಲ್ಪ ಒಳ್ಳೆಯದಾಗುವಂಥ ಸಾಧ್ಯತೆಗಳಿರುತ್ತೆ. ಮೇಷರಾಶಿಯವರು 9 ಸಂಖ್ಯೆಯನ್ನು ನೀವು ಆ ಬಗ್ಗೆಯನ್ನು ಫಾಲೋ ಮಾಡಿ ಆ ಸಂಖ್ಯೆಯ ಮೂಲಕವಾಗಿ ನಿಮ್ಮ ವ್ಯವಹಾರಗಳನ್ನು ಮಾಡಬಹುದು. ಮಂಗಳವಾರನೂ ಕೂಡ ನಿಮಗೆ ಬಹಳ ಒಳ್ಳೆಯದಾಗಿರುತ್ತೆ. ಸರಿ. ಮತ್ತು ಶನೇಶ್ವರ ಮಹಾರಾಜರು ಕೂಡ ಏಕಾದಶ ಭಾವದಲ್ಲಿ ಕೂತ್ಕೊಂಡಿದ್ದಾರೆ. ವೃಷಭ ರಾಶಿಯವರಿಗೆ 100ಕ್ಕೆ 80-85ರಷ್ಟು ಶುಭ ಫಲಗಳು ಉಂಟು ಮಾಡುತ್ತೆ.